ಎಲ್ಲರಿಗೂ ನಮಸ್ಕಾರ. ನಮ್ಮ DVS ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಅಕ್ಟೋಬರ್ 2, 2025. ಗೊತ್ತುಂಟಲ್ವ ಏನು ಸ್ಪೆಷಲ್ ಅಂತ. ಇವತ್ತು ಕಾಂತಾರ ರಿಲೀಸ್. ನಾವು ಫಸ್ಟ್ ಶೋಗೆ ಬಂದಿದ್ದೇವೆ. ಫಸ್ಟ್ ಶೋ ಅಲ್ಲ ಅಂದ್ಕೊಳ್ತೇನೆ. ನಾವು 10 ಗಂಟೆ ಶೋ ಹೋದದ್ದು. ಅದಕ್ಕಿಂತ ಮುಂಚೆ ಶೋ ಇತ್ತು ಕಾಣಬೇಕು, ಯಾಕಂದರೆ ಫಿಲ್ಮ್ ನೋಡಿ ಬರ್ತಿದ್ರು. ನಾವು ಮಂಗಳೂರಲ್ಲಿ ಪ್ರಭಾತ್ ಉಂಟಲ್ವಾ, ಸುಚಿತ್ರ, ಅಲ್ಲಿ ಹೋಗಿ ಮೂವಿ ನೋಡಿದ್ದು. ನಾವಂದರೆ ಹಿಂದಿನ ದಿನ ಟಿಕೆಟ್ ಬುಕ್ಕಿಂಗ್ ಮಾಡಿದ್ದು. ನಾವು ಬುಕ್ಕಿಂಗ್ ಮಾಡುವಷ್ಟರಲ್ಲಿ ಆಲ್ಮೋಸ್ಟ್ ಎಲ್ಲ ಮಂಗಳೂರಿನ ಥಿಯೇಟ್ರ್ 80% ಬುಕ್ಕಿಂಗ್ ಆಗಿತ್ತು. ನಮಗೇ ಒಂದೇ ಲೈನಲ್ಲಿ ಸೀಟ್ ಸಿಗಲಿಲ್ಲ. ಅಂದರೆ ನಾವು ನಮ್ಮ ಕಸಿನ್ಸ್ ಹೋದದ್ದು, ನಾವು ಬೇರೆ ಬೇರೆ ಲೈನಲ್ಲಿ ಬುಕ್ಕಿಂಗ್ ಮಾಡಿದ್ದು. ಅಷ್ಟು ರಶ್ ಆಗಿತ್ತು. ಯಾಕಂದರೆ ಗೊತ್ತುಂಟಲ್ಲ ನಿಮಗೆ, ಕಾಂತಾರ ಅಂದರೆ ಮಂಗಳೂರಿನಲ್ಲಿ ಒಂದು ದೊಡ್ಡ ಕ್ರೇಜೇ ಇದೆ. ಯಾಕಂದರೆ ಅದು ಮಂಗಳೂರಿನ ಸ್ಟೋರಿಯಲ್ಲಿ ಇನ್ವಾಲ್ವ್ ಆಗಿರೋದು ಅಲ್ಲ ಕಾಂತಾರ. ಹಾಗಾಗಿ ನಾವಿವತ್ತು ಕಾಂತಾರ ಚಾಪ್ಟರ್ 1ನ ರಿವ್ಯೂ ನಿಮಗೆ ಹೇಳ್ತಿದ್ದೇವೆ. ಅಂದರೆ ನಮಗೆ ರಿವ್ಯೂ ಎಲ್ಲ ಕೊಟ್ಟು ಗೊತ್ತಿಲ್ಲ, ಜಸ್ಟ್ ನಮ್ಮ ಎಕ್ಸ್ಪೀರಿಯನ್ಸ್ ಅಥವಾ ನಮಗೆ ಹೇಗೆ ಅನಿಸಿತು ಅಂತ ಹೇಳ್ತಿದ್ದೇವೆ. ನಾವಿಲ್ಲಿ ಯಾವುದೇ ರೀತಿಯಲ್ಲಿ ಕತೆ ಬಿಟ್ಟು ಕೊಡ್ತಿಲ್ಲ. ಕತೆ ಗೊತ್ತಾಗಬೇಕಾದ್ರೆ ನೀವು ಸಿನಿಮಾ ಥಿಯೇಟ್ರಿಗೇ ಹೋಗಿ ನೋಡಬೇಕು. ನಾವು ಜಸ್ಟ್ ಕೆಲವೊಂದೊಂದು ಸೀನ್ಸ್ ಅಥವಾ ಕೆಲವೊಂದೊಂದು ಆ್ಯಕ್ಟಿಂಗ್ ಬಗ್ಗೆ ಹೇಳ್ತಿದ್ದೇವೆ. ನಿಮಗೆ ಗೊತ್ತಿರ್ಬೋದು, 2022 ಸೆಪ್ಟೆಂಬರ್ 30 ಕಾಂತಾರ ರಿಲೀಸ್ ಆಯಿತು. ಅಂದರೆ ಅದು ಚಾಪ್ಟರ್ 2. ಅದರ ಹಿಂದೆ ಏನಾಗಿತ್ತು ಅಂತ ಇದರಲ್ಲಿ ಈ ಮೂವಿಯಲ್ಲಿ ಹೇಳಿದ್ದಾರೆ. ಅಂದರೆ ಚಾಪ್ಟರ್ 1 ಇದು. ಅದಕ್ಕಿಂತ ಮುಂಚಿನ ಸ್ಟೋರಿ ಇದು. ಅಂದರೆ ಈಗ ಅಲ್ಲಿ ದೈವ ಮಾಯ ಆಯ್ತಲ್ವ ಒಂದು ಪ್ಲೇಸಲ್ಲಿ. ಆ ಮಾಯ ಆದ ಪ್ಲೇಸಲ್ಲಿ ಯಾಕೆ ಅಲ್ಲಿ ದೈವ ಮಾಯ ಆಯಿತು ಅಂತ ಅಲ್ಲಿಂದ ಕತೆ ಸ್ಟಾರ್ಟ್ ಆಗ್ತದೆ. ನಮಗೆ ಕಾಂತಾರ 2 ಬಂದಾಗ ಯಾಕೆ ಕಾಂತಾರ ಅಂತ ಅದಕ್ಕೆ ಆ ಮೂವಿಗೆ ಹೆಸರು ಬಂತ ಅಂತ ನಮಗೆ ಯಾವುದೇ ರೀತಿಯ ಕ್ಲಾರಿಟಿ ಇರಲಿಲ್ಲ. ಆದರೆ ಇಲ್ಲಿ ಕ್ಲಿಯರ್ ಆಗಿ ಟ್ರೈಲರಲ್ಲೇ ಹೇಳಿದ ಹಾಗೆ ಕಾಂತಾರ ಅನ್ನೋದು ಒಂದು ಊರು. ಒಂದು ಊರಿನಲ್ಲಿ ಅಲ್ಲೊಂದು ಜನ ಇರ್ತಾರೆ. ಆ ಊರಿನ ಹೆಸರೇ ಕಾಂತಾರ ಅಂತ. ಈ ಕಾಂತಾರ ಚಾಪ್ಟರ್ 2 ಉಂಟಲ್ಲ, ಇದರಲ್ಲಿ ಆ್ಯಕ್ಟರ್ ಮತ್ತು ಡೈರೆಕ್ಟರ್ ಬಂದು ರಿಷಬ್ ಶೆಟ್ಟಿ ಅವರು, ನಿಮಗೆಲ್ಲ ಗೊತ್ತಿರೋ ಹಾಗೆ. ಹಾಗೂ ಇದರ ಪ್ರೊಡ್ಯೂಸರ್ ಹೊಂಬಾಳೆ ಫಿಲ್ಮ್ಸ್, ವಿಜಯ್ ಕಿರಗುಂದೂರು. ಮತ್ತು ಮ್ಯೂಸಿಕ್ ಬಂದು ಅಜನೀಶ್ ಲೋಕನಾಥ್. ಎಷ್ಟು ರಿಚ್ಚಾಗಿ ಈ ಮೂವಿಯನ್ನು ತೆಗೆದಿದ್ದಾರೆ ಅಂತ ಹೇಳಿದರೆ ಅದು ನೀವು ಥಿಯೇಟರಲ್ಲಿ ಹೋಗಿ ನೋಡಿದರೆ ನಿಮಗೇ ಗೊತ್ತಾಗ್ತದೆ. VFX ಎಫೆಕ್ಟ್ ಅಂತೂ ತುಂಬ ಸಖತ್ತಾಗಿ ಬಂದಿದೆ, ಅಷ್ಟು ರಿಚ್ಚಾಗಿ ಬಂದಿದೆ. ಇದು ನಮ್ಮ ಕನ್ನಡ ಚಿತ್ರವೋ ಅಥವಾ ಹಾಲಿವುಡ್ ಚಿತ್ರ ನೋಡ್ತಿದ್ದೇವೆ ಅಂತ ನಮಗೆ ಡೌಟ್ ಬರ್ತದೆ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಈಗ 4ನೇ ಶತಮಾನದ ಕತೆ ಅಂತ ಹೇಳಿದರೆ ಎಲ್ಲ ವಸ್ತುಗಳು ಕೂಡ 4ನೇ ಶತಮಾನದಲ್ಲಿ ಹೇಗಿತ್ತು ಅದೇ ಥರ ಬರಬೇಕಲ್ವ. ಅದೇ ಥರ ಎಲ್ಲದರಲ್ಲೂ ಕ್ಲಾರಿಟಿಯಾಗಿ ಎಲ್ಲ ಡೀಟೇಲಿಂಗ್ ಸರಿಯಾಗಿ ಮಾಡಿದ್ದಾರೆ. ಇನ್ನು ರಿಷಬ್ ಶೆಟ್ಟಿ ಆ್ಯಕ್ಟಿಂಗ್ ವೈಸ್ ಬಂದರೆ ಅದರಲ್ಲಿ ನೋ ಕಮೆಂಟ್ಸ್ ಅಂತಲೇ ಹೇಳ್ಬೋದು, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಅದರಲ್ಲಿ ನಮಗೆ ಸೆಕೆಂಡ್ ಚಾಪ್ಟರ್ ಫಸ್ಟ್ ಬಂತಲ್ವ, ಅದರಲ್ಲಿ ಈಗ ನಮ್ಮ ಪಂಜುರ್ಲಿ ದರ್ಶನ ನೋಡಿದ್ದೇವೆ ಅಲ್ವಾ, ಅದೇ ರೀತಿ ಇದರಲ್ಲಿ ಗುಳಿಗ ದರ್ಶನ ಉಂಟು. ಆ ಒಂದು ಸೀನ್ ಮಾತ್ರ ಗೂಸ್ ಬಂಪ್ ಸೀನ್ ಸಖತ್ತಾಗಿ ಬಂದಿದೆ. ಔಟ್ಸೈಡ್ ಅವರಿಗೆ ಅದು ಎಷ್ಟು ಕನೆಕ್ಟ್ ಆಗ್ತದೆ ಅಂತ ಗೊತ್ತಿಲ್ಲ, ಆದರೆ ಮಂಗಳೂರವರಿಗಂತೂ ಭಾರಿ ಕನೆಕ್ಟ್ ಆಗ್ತದೆ. ಯಾಕಂದರೆ ನಾವೆಲ್ಲ ಅದನ್ನೆಲ್ಲ ನೋಡಿರ್ತೇವೆ ಅಲ್ವಾ, ಅದೊಂದು ನಮಗೆ ದೈವವನ್ನು ನೋಡುವಾಗ ರಿಯಲ್ ಆಗಿ ನೋಡ್ತಿದ್ದೇವೆ ಅಂತ ಅನಿಸ್ತದೆ. ಅಷ್ಟು ಸೂಪರಾಗಿ ಮಾಡಿದ್ದಾರೆ. ಆ ಸಿನಿಮಾದಲ್ಲಿ ತುಳು ಭಾಷೆಯಲ್ಲಿ ತುಂಬ ಕಡೆ ಮಾತಾಡಿದ್ದಾರೆ, ಅದು ನಮಗೆ ತುಂಬ ಕನೆಕ್ಟ್ ಆಗ್ತದೆ. ಇನ್ನು ಹೀರೋಯಿನಿಯಾಗಿ ಮಾಡಿದ ನಮ್ಮ ರುಕ್ಮಿಣಿ ವಸಂತ್ ಅವರಿದ್ದಾರೆ ಅಲ್ವಾ, ಅವರ ಕೆರಿಯರ್ಗೆ ಇದೊಂದು ದೊಡ್ಡ ಮೈಲಿಗಲ್ಲು ಅಂತಲೇ ಹೇಳ್ಬೋದು. ಯಾಕಂದರೆ ಅಷ್ಟು ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ನಾನು ಟ್ರೈಲರ್ ನೋಡಿ ಅಂದ್ಕೊಂಡಿದ್ದೆ ಅವರು ಸ್ವಲ್ಪ ಹೊತ್ತಿರ್ತಾರೆ ಅಂತ, ಆದರೆ ಇಲ್ಲ, ಅವರೊಂದು ಮೈನ್ ಕ್ಯಾರೆಕ್ಟರ್ ಮಾಡ್ತಿದ್ದಾರೆ. ಫುಲ್ಲು ಫಿಲ್ಮಲ್ಲಿ ಅವರು ಇರ್ತಾರೆ. ಅವರ ಕಣ್ಣಲ್ಲೇ ಆ್ಯಕ್ಟಿಂಗ್ ನೀವು ನೋಡ್ಬೋದು, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಮತ್ತು ಈ ಮೂವಿಯ ಕಾಸ್ಟ್ಯೂಮ್ ಡಿಸೈನ್ ಎಲ್ಲ ಸಖತ್ತಾಗಿ ಆಗಿದೆ, ಎಲ್ಲ ಆ್ಯಕ್ಟ್ರಿದ್ದು. ಅದರಲ್ಲೂ ರುಕ್ಮಿಣಿ ವಸಂತ್ ಅವರ ಕಾಸ್ಟ್ಯೂಮ್ಸ್ ನೋಡಲಿಕ್ಕೇ ಚೆಂದ ಆಗ್ತದೆ, ಅಷ್ಟು ಚೆನ್ನಾಗಿ ಕಾಸ್ಟ್ಯೂಮ್ ಡಿಸೈನ್ ಮಾಡಿದ್ದಾರೆ. ಆ್ಯಕ್ಟಿಂಗ್ ವೈಸ್ ಎಲ್ಲ ಆ್ಯಕ್ಟರ್ ಸೂಪರಾಗಿ ಮಾಡಿದ್ದಾರೆ. ಅವರು ವಿಲನ್ ಕ್ಯಾರೆಕ್ಟರ್ ಮಾಡಿದ್ದಾರೆ ಅಲ್ವಾ, ಗುಲ್ಚನ್ ದೇವಯ್ಯ ಅಂತ. ಅವರು ನಮ್ಮ ಕನ್ನಡ ಆ್ಯಕ್ಟರ್ ಅಂತೆ, ಬಟ್ ಬಾಲಿವುಡಲ್ಲಿ ಫೇಮಸ್ ಆದವರು. ಅವರು ಕೂಡ ಆ್ಯಕ್ಟಿಂಗ್ ವೈಸ್ ಸೂಪರಾಗಿ ಮಾಡಿದ್ದಾರೆ. ಎಲ್ಲ ಆ್ಯಕ್ಟರು. ರಿಷಬ್ ಶೆಟ್ಟಿ ಅಂತೂ ಹೇಳುವ ಹಾಗೆ ಇಲ್ಲ, ಅದೊಂದು ದೈವ ದರ್ಶನ ನೋಡಲಿಕ್ಕೆ ದೇವರನ್ನೇ ನೋಡಿದಾಗೆ ಆಗ್ತದೆ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಇನ್ನು ನಮ್ಮ ದಿವಂಗತ ರಾಕೇಶ್ ಪೂಜಾರಿ ಅವರು ಕೂಡ ಇದರಲ್ಲಿ ಇದ್ದಾರೆ. ಅಂದರೆ ಕೆಲವೊಂದೊಂದು ಕಡೆ ಅವರು ಇಲ್ಲದೆ ಶೂಟಿಂಗ್ ಮಾಡಿದ್ದಾರೆ ಅಂದರೆ ಗೊತ್ತಾಗ್ತದೆ ನಮಗೆ ಅಲ್ಲಿ ಬೇರೆಯವರನ್ನು ಇಟ್ಟು ಮಾಡಿದ್ದಾರೆ ಅಂತ. ಆದರೆ ಇರುವಷ್ಟು ಕ್ಯಾರೆಕ್ಟರ್ ಅವರು ಕೂಡ ಸೂಪರಾಗಿ ಮಾಡಿದ್ದಾರೆ. ಕಾಮಿಡಿ ಟೈಮಿಂಗ್ ಎಲ್ಲ ಅವರು ಸೂಪರಾಗಿ ಬಂದಿದೆ.
ನನಗೆ ಬೆಸ್ಟ್ ಒಂದು 3 ಸೀನ್ಸ್ ಹೇಳಬೇಕಂತೇಳಿದರೆ, ಒಂದು ರಥ ಫೈಟ್ ಉಂಟು, ಅದು ನಿಮಗೆ ಅದರಲ್ಲಿ ಏನು ಸಸ್ಪೆನ್ಸ್ ಇಲ್ಲ, ರಥ ಫೈಟ್ ಅದಂತೂ ಸೂಪರಾಗಿ ಬಂದಿದೆ. ಇನ್ನೊಂದು ಗುಳಿಗೆ ದರ್ಶನ, ಅದರೊಟ್ಟಿಗೆ ಒಂದು ದೇವಿ ದರ್ಶನ ಉಂಟು. ಯಾವ ದೇವಿ ಅಂತ, ಯಾವ ಸೀನ್ ಅಂತ ನಾವಿಲ್ಲಿ ಹೇಳ್ತಿಲ್ಲ, ಅದು ನೀವು ಫಿಲ್ಮಲ್ಲೇ ನೋಡಿ. ಅದು ಅಂತೂ ಸೂಪರಾಗಿ ಬಂದಿದೆ. ಇನ್ನೊಂದು ಕ್ಲೈಮ್ಯಾಕ್ಸ್ ಫೈಟ್ ಅದಂತೂ ಭಾರಿ ಚಂದ ಬಂದಿದೆ. ಮತ್ತು ವಿಜುವಲೈಸೇಷನ್ ಬಗ್ಗೆ ಹೇಳು ಎರಡನೇ ಮಾತೇ ಇಲ್ಲ. ಅಂದರೆ ಅಲ್ಲಿ ಹುಲಿ ಆಗಿರ್ಬೋದು, ಕೆಲವು ಪ್ರಾಣಿಗಳೆಲ್ಲ ತಂದಿದ್ದಾರೆ. ಅಂದರೆ ಅದರ VFX ಎಫೆಕ್ಟ್ ಉಂಟಲ್ವ, ಸಖತ್ತಾಗಿ ಬಂದಿದೆ. ಇದರಲ್ಲಿ ಮೈನ್ ಥೀಮ್ ಅಂತ ಹೇಳಿದರೆ, ಈಶ್ವರ ಕೆಲವೊಂದೊಂದು ಪ್ರಾಬ್ಲಮ್ ಆದಾಗ ಈಶ್ವರ ದೇವರೇ ಭೂಮಿಗೆ ಬರಲಿಕ್ಕೆ ಆಗೋದಿಲ್ಲ, ಆಗ ಒಂದೊಂದು ಗಣದ ರೂಪದಲ್ಲಿ ಕಲಿಸ್ತಾರೆ. ಅದೇ ನಮ್ಮ ಮಂಗಳೂರಲ್ಲಿ ನಂಬಿರುವ ಪಂಜುರ್ಲಿ ಆಗಿರ್ಬೋದು, ಗುಳಿಗ ಆಗಿರ್ಬೋದು, ಇನ್ನು ಕೆಲವು ದೈವಗಳಾಗಿರ್ಬೋದು, ಅದರ ಬಗ್ಗೆ ಇಲ್ಲಿ ಮೈನಾಗಿ ಹೇಳಿದ್ದಾರೆ. ಇಡೀ ಸಿನಿಮಾ ಒಂದು ತೂಕ ಆದರೆ ಲಾಸ್ಟ್ 30 ಮಿನಿಟ್ ಕ್ಲೈಮ್ಯಾಕ್ಸ್ ಉಂಟಲ್ವ, ಅದೊಂದು ತೂಕ ಅಂತಲೇ ಹೇಳ್ಬೋದು. ಅದು ಅದರ ಬಗ್ಗೆ ಎಷ್ಟು ಹೇಳಿದರೂ ನಾವು ಕಡಿಮೆನೇ ಹೇಳ್ತಿದ್ದೇವೆ ಅಂತ ಆಗ್ತದೆ, ಅಷ್ಟು ಸೂಪರಾಗಿ ಬಂದಿದೆ. ನಮ್ಮ ಕನ್ನಡದಲ್ಲಿ ಇದು ಒಂದು ಮೈಲಿಗಲ್ಲು ಅಂತಲೇ ಹೇಳ್ಬೋದು ಈ ಕಾಂತಾರ ಸಿನಿಮಾ. ಅಂದರೆ ಚಾಪ್ಟರ್ 1 ಆಗಿರ್ಬೋದು, 2 ಆಗಿರ್ಬೋದು, ಎರಡು ಕೂಡ. ಮತ್ತು ಈ ಫಿಲ್ಮಲ್ಲೇ ಎಂಡಲ್ಲಿ ಹೇಳಿದ್ದಾರೆ ಚಾಪ್ಟರ್ 3 ಬರ್ತದೆ ಅಂತ. ಅದರ ಒಂದು ಸಣ್ಣ ಸ್ಟೋರಿ ಲೈನ್ ಕೂಡ ಹೇಳಿ ಚಾಪ್ಟರ್ 3 ಬರ್ತದೆ ಅಂತ ನಮಗೆ ಕನ್ಫರ್ಮೇಷನ್ ಕೊಟ್ಟಿದ್ದಾರೆ. ಮತ್ತು ಕಾಂತಾರ ಒಂದು ಫಿಲ್ಮ್ ಅಲ್ಲ, ಅದೊಂದು ದೈವ ದರ್ಶನ ಅಂತ ಹೇಳ್ಬೋದು. ಅಲ್ಲಿ ನಮಗೆ ಟ್ರೈಲರಲ್ಲಿ ಹೇಳಿದ್ದಾರೆ ಇದು ಬೆಳಕಲ್ಲ ದರ್ಶನ ಅಂತ. ಸೊ ಎಲ್ಲರೂ ಆದಷ್ಟು ಥಿಯೇಟರಿಗೇ ಹೋಗಿ ನೋಡಿ, ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗಿ, ಭಾರಿ ಇಷ್ಟಪಡ್ತಾರೆ. ಕಾಂತಾರ ಚಿತ್ರವು ಕನ್ನಡದ ಒಂದು ಹೆಮ್ಮೆ ಅಂತಲೇ ಹೇಳ್ಬೋದು. ಬೇರೆ ಭಾಷೆಗಳಿಗೆ ನಮ್ಮ ಕನ್ನಡ ಚಿತ್ರದ ಒಂದು ಹಿರಿಮೆಯನ್ನು ಎತ್ತಿ ಸಾರಿದ ಒನ್ ಆಫ್ ದಿ ಸಿನಿಮಾ ಅಂತ ಹೇಳ್ಬೋದು. ಎಲ್ಲರೂ ಚಿತ್ರಮಂದಿರಕ್ಕೆ ಹೋಗಿ ನೋಡಿ. ನಾವು ಒಂದು ಜಸ್ಟ್ ರಿವ್ಯೂ ಥರ ಹೇಳಿದ್ದು, ನಿಮಗೆ ಇಷ್ಟ ಆದರೆ ಈ ವಿಡಿಯೋ ಲೈಕ್ ಮಾಡಿ. ನಾವೆಲ್ಲೂ ಕತೆ ಬಿಟ್ಟು ಕೊಟ್ಟಿಲ್ಲ. ಮತ್ತು ನಮ್ಮದು ಇದೇ ಥರ ಸಣ್ಣ ಸಣ್ಣ ರಿವ್ಯೂ ಕೊಡ್ತಾ ಇರ್ತೇವೆ. ನಾವು ಇನ್ನೂ ರಿವ್ಯೂ ಕೊಡೋದು ಡಿಸೆಂಬರಲ್ಲಿ, ಅದು ನಮ್ಮ ಡಿ ಬಾಸ್ ಡೆವಿಲ್ ಮೂವಿಗೆ. ಅಷ್ಟರವರೆಗೆ ಕಾಯ್ತಾ ಇರಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಕೊನೆವರೆಗೂ ನೋಡಿದ ಎಲ್ಲರಿಗೂ ಧನ್ಯವಾದಗಳು. ಎಲ್ಲರೂ ಕಾಂತಾರ ಚಿತ್ರವನ್ನು ಚಿತ್ರಮಂದಿರಕ್ಕೆ ಹೋಗಿ ನೋಡಿ, ಕನ್ನಡವನ್ನು ಉಳಿಸಿ ಬೆಳೆಸಿ ಎಲ್ಲರೂ ಸಪೋರ್ಟ್ ಮಾಡಿ. ಇನ್ನು ನಾವು ಮುಂದಿನ ವಿಡಿಯೋದಲ್ಲಿ ಸಿಗ್ತೇವೆ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ.